ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಿಮಗೇನಾದರೂ ಕೂದಲು ಉದುರುತ್ತಾ ಇದೆಯಾ ಅಥವಾ ಕೂದಲು ಇನ್ನೂ ಚೆನ್ನಾಗಿ ಬರಬೇಕು ಅಂತ ಏನಾದರೂ ಇದೆಯಾ? ಸೊ ಹಾಗಾದರೆ ಈ ಆಯಿಲ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಸೊ ಬನ್ನಿ, ಈ ಆಯಿಲ್ನ ನಾನು ಯಾವ ರೀತಿ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆಯೇ ಕೊನೆಯದಾಗಿ ಹೇಗೆ ಯೂಸ್ ಮಾಡಬೇಕು, ಹಾಗೆಯೇ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಕೂಡ ನೋಡಿ. ಬನ್ನಿ ವಿಡಿಯೋ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ನಾನಿನ್ನು ಸ್ಟವ್ ಆನ್ ಮಾಡಿಲ್ಲ. ಅದಕ್ಕೆ ಕರಿಬೇವಿನ ಸೊಪ್ಪು, ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪು, ಹಾಗೆಯೇ ದಾಸವಾಳದ ಹೂವು, ಹಾಗೆಯೇ ದಾಸವಾಳದ ಎಲೆ. ಅದಾದಮೇಲೆ ಅಲೋವೆರಾ, ಒಂದು ದೊಡ್ಡ ಲೀಫಷ್ಟು ಅಲೋವೆರಾ, ಹಾಗೆಯೇ ಸ್ವಲ್ಪ ಈರುಳ್ಳಿಯ ಸಿಪ್ಪೆ. ನಂತರ ಇದಕ್ಕೆ ಮೆಂತೆಕಾಳು, ಒಂದು 2 ಸ್ಪೂನಷ್ಟು ಮೆಂತೆಕಾಳು, ಹಾಗೆಯೇ ಕಪ್ಪು ಜೀರಿಗೆ ಅಥವಾ ಕಲೋ ಜೀರ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದಕ್ಕೆ ತೆಂಗಿನ ಎಣ್ಣೆ, ಯಾವುದಾದ್ರೂ ತೆಂಗಿನ ಎಣ್ಣೆ. ನಾನಿಲ್ಲಿ ಪ್ಯಾರಾಚೂಟೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕು ಅಂತ ನೋಡಿಕೊಂಡು ಆ ಆಯಿಲ್ಗೆ ಕಂಪ್ಲೀಟಾಗಿ ಅದು ಮುಳುಗಬೇಕು. ನಾವು ಹಾಕಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ನೋಡಿಕೊಂಡು ನೀವು ಆಯಿಲ್ನ ಸೇರಿಸ್ಕೊಳ್ಳಿ. ಆಯಿಲ್ನ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ನೀವು ಸ್ಟವ್ನ ಆನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ತನಕ ಸ್ಟವ್ ಆನ್ ಮಾಡೋದಕ್ಕೆ ಹೋಗಬೇಡಿ. ಈ ಆಯಿಲು ಹಾಗೆಯೇ ನಾವು ಹಾಕಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಟ್ಟಿಗೆ ಅದು ಫ್ರೈ ಆಗಬೇಕು. ಆವಾಗ ಮಾತ್ರ ಈ ಆಯಿಲಿಗೆ ನಾವು ಹಾಕಿರೋವಂಥ ಇಂಗ್ರೀಡಿಯೆಂಟ್ಸ್ದು ಅಥವಾ ಸತ್ವ ಎಲ್ಲ ಹಿಡಿಯೋದು. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಅಥವಾ ಆಯಿಲ್ ಒಬ್ಬೊಬ್ರು ಏನು ಮಾಡ್ತಾರೆ, ಆಯಿಲ್ನ ಬಿಸಿ ಮಾಡಿ ಆದಮೇಲೆ ಇದನ್ನೆಲ್ಲ ಹಾಕ್ತಾರೆ. ಸೊ ಅದು ಏನು ಯೂಸ್ ಆಗೋದಿಲ್ಲ. ಸೊ ಈ ರೀತಿ ಟ್ರೈ ಮಾಡಿ ನೋಡಿ. ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಈ ಆಯಿಲ್ನ ಮಾಡ್ಕೋಬೇಕಾಗತ್ತೆ. ಸೊ ಹೈ ಫ್ಲೇಮಲ್ಲಿ ಇಟ್ಟರೆ ಒಂದೇ ಸರಿ ಎಲ್ಲ ಸೀದೋಗ್ಬಿಡುತ್ತೆ. ಹಾಗೆಯೇ ಮೇಲೆ ನಾನು ಸ್ವಲ್ಪ ಕರಿಬೇವಿನ ಕಡ್ಡಿ, ನಾವೇನು ಎಲೆ ತೆಗೆದಿದ್ವಲ್ಲ ಅದರ ಕಡ್ಡಿ, ಅದನ್ನು ಕೂಡ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ಅದನ್ನು ಕೂಡ ಹಾಕಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಳ್ಳೆಯದು ಬ್ಲ್ಯಾಕ್ ಕಲರ್ ಆಗಲಿ, ಈ ಸೊಪ್ಪೆಲ್ಲ ಏನು ಬ್ಲ್ಯಾಕ್ ಕಲರ್ ಆಗಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅಲೋವೆರಾ ಸ್ವಲ್ಪ ಸಿಡಿಯುತ್ತೆ, ಸೊ ನೋಡಿಕೊಂಡು ಫ್ಲೇಮ್ನ ಲೋ ಮಾಡ್ಕೊಳ್ಳಿ. ಸೊ ಇವಾಗ ಇದಾಗಿದೆ, ನಾನು ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೇನೆ. ತಣ್ಣಗೆ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಪೂರ್ತಿ ತಣ್ಣಗಾಗಿದೆ. ಇವಾಗ ನಾವು ಸೋಸ್ಕೊಳ್ಳೋಣ. ಆಯಿಲ್ ಇಲ್ಲಿ ರೆಡಿ ಆಗಿದೆ. ಸೊ ಅಥವಾ ನೀವು ಈ ರೀತಿ ಸೋಸೋ ಬದಲು ಒಂದು ಬಟ್ಟೆಗೆ ಹಾಕಿ ಕೂಡ ನೀವು ಸೋಸ್ಕೋಬೋದು. ಸೊ ನೋಡ್ಬೋದು ಪೂರ್ತಿಯಾಗಿ ಅದು ಕ್ರಿಸ್ಪಿ ಆಗಿರುತ್ತೆ, ಆಯಿಲ್ ಕೂಡ ಚೆನ್ನಾಗಿ ರೆಡಿಯಾಗಿರುತ್ತೆ. ಸೊ ಇನ್ನು ಮುಂದೆ ನೀವು ಮಾಮೂಲಿ ಕೊಕೊನಟ್ ಆಯಿಲ್, ಪ್ಯಾರಾಚೂಟ್ ಯೂಸ್ ಮಾಡೋ ಬದಲು ಈ ರೀತಿ ಯೂಸ್ ಮಾಡಿ ನೋಡಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಅಂದರೆ ಹೇರಿಗೆ ಹೆಲ್ದಿಯಾಗಿ ನಮಗೆ ಸಿಗುತ್ತೆ. ಸೊ ಹಾಗೆಯೇ ಇದನ್ನು ನಾವು ಯಾವ ರೀತಿ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ಆಯಿಲ್ ಇಲ್ಲಿ ರೆಡಿಯಾಗಿದೆ. ನೀವೊಂದು ಏರ್ಟೈಟ್ ಕಂಟೈನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವೊಂದು ವೀಕ್ಲಿ ಟ್ವೈಸ್ ನೀವು ಯೂಸ್ ಮಾಡಬೇಕಾಗತ್ತೆ. ಹಾಗೆಯೇ ಇದನ್ನು ನೀವು ಸ್ನಾನಕ್ಕೆ ಒಂದು 2 ರಿಂದ 3 ಗಂಟೆ ಮುಂಚೆ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಯೂಸ್ ಮಾಡಬೇಕಾದ್ರೆ ನಿಮ್ಮ ಹೇರ್ನ ಈ ರೀತಿ ಬಿಡಿಸಿ ಸ್ವಲ್ಪನೇ ಹಾಕಿ ಯೂಸ್ ಮಾಡಿಕೊಂಡು ಒಂದು 2 to 3 hours ಬಿಟ್ಟು ನೀವು ಶವರ್ ಮಾಡ್ಕೊಳ್ಳಿ. ಸೊ ನಿಮಗೆ ಲಾಂಗ್ ಹೇರ್ ಸಿಗುತ್ತೆ, ಹಾಗೆ ಹೆಲ್ದಿ ಹೇರ್ ಸಿಗುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಇಷ್ಟ ಆದರೆ, ಹೆಲ್ಪ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.